ಇವತ್ತಿಗೆ ನನಗೆ ಇವ ಬಲಿಪಡಿಸುವಾಗ ಇವರ ತಲೆಯನ್ನು ನನ್ನ ಆಡಂತ ಧೈರ್ಯಾದಂತ ಭದ್ರಕಾಳಿಗೆ ಕಟ್ಟಕಟ್ಟುವವರು ಮಾಡಿದ್ರಿ. ಮಹಾಕಾಳಿಗಳಿಗೆ ಉಳಿತಾರೆ. ಈ ಪ್ರಪಂಚವೇ ನನ್ನ ವಶವಾಗ್ತದೆ. ಈ ಪ್ರಪಂಚವೇ ನನ್ನ ವಶವಾಗ್ತದೆ. ಓಂ ಬ್ರಹ್ಮಕಾಳಿ ನಮಃ. ಓಂ ದುರ್ಗಾತ್ರಿ ನಮಃ. ಓಂ ಓಂ ವಿಶಾಲಾಕ್ಷಿ, ಮೀನಾಕ್ಷಿ, ಕಾಮಾಕ್ಷಿ, ಮಹಾಲಕ್ಷ್ಮಿ, ಶಿವೀಕಾ, ಕುಬ್ಜಿಕಾ, ಮಹಾದೇವಿ, ಮಹಾಂಕಾಳಿ, ಭಗವಾಂಬೆ, ವಿದ್ಯಾವಾಕಿ, ಯೋಗಿನಿ, ಹಿಮರೂಪಿಣಿ, ಪರೀಕ್ಷೆದೇವಿ, ಭದ್ರಕಾಳಿ, ಓಂ ಭದ್ರಕಾಳಿ. ಓಂ ದುಂ ದುರ್ಗಾತ್ರಿ ನಮಃ. ಓಂ ಆಗತ್ಯಃ ಆಗತ್ಯಃ ಸಮ ಇಷ್ಟಾರ್ಥ ಈಡೇರಿಸು ಈಡೇರಿಸು. ಮಹಾರಾಜ, ಎಲ್ಲವೂ ಆಯಿತು. ಮಹಾದೇವಿಗೆ ನೀನು ದಂಡ ನಮಸ್ಕಾರವನ್ನು ಮಾಡು. ಸ್ವಾಮಿ, ಮಾಡುವ ಆಚಾರದಲ್ಲಿ ತೋರಿಸುವ ಕರ್ಮದಲ್ಲಿ ಲೋಪ ಉಂಟಾಯಿತು ಅಂತಾದರೆ ಮಾಡಿದವನೇ ಅರಿಸಬೇಕಾದಂತಹ ಪ್ರಾಯಶ್ಚಿತವನ್ನು ಅನುಭವಿಸಬೇಕಾದದ್ದು. ಇತ್ತೀಚೆಗೆ ಕೆಲ ಸಮಯದಿಂದ ಅನ್ಯರಲ್ಲಿ ನಮಸ್ಕಾರವನ್ನು ತೆಕ್ಕೊಂಡು ಮಾತ್ರವೇ ನನಗೆ ಅಭ್ಯಾಸ ಬಿಟ್ಟರೆ ಮತ್ತೊಬ್ಬರಿಗೆ ನಮಸ್ಕರಿಸುವುದು ಹೇಗೆ ಎನ್ನುವುದೇ ಮರೆತು ಹೋಗಿದೆ. ಅವರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯ? ದೇವಿಗೆ ನೀನು ನಮಸ್ಕಾರವನ್ನು ಮಾಡಿದೆ, ಮತ್ತೆ ಈ ತನಗೆ ಯಾವುದೇ ಚಿಂತನೆಗಳಿರಲಿಲ್ಲ. ನೀನು ಕೊನೆ ತನಕ ನಿನಗೆ ಯಾವುದೇ ಚಿಂತನೆಗಳಿರುವುದಿಲ್ಲ, ಯಾವುದೇ ಸಾಧಕ ಬಾಧಕಗಳಿಲ್ಲ. ಒಮ್ಮೆ ಸರಿಯಾಗಿ ಅರ್ಥಗಳು ಆ ತಲೆಯಲ್ಲಿ ಮತ್ತೆ ಯೋಚನೆ ಬರುವುದೇ ಇಲ್ಲ. ಸ್ವಾಮಿ, ಒಮ್ಮೆ ಅಡ್ಡವಿದ್ದಲ್ಲಿಗೆ ಮುಗಿಯಿತು ಅಂತಾದ್ರೆ ಅಲ್ಲ ಒಮ್ಮೆ ಅಡ್ಡವಿದ್ದಲ್ಲಿ ಎಲ್ಲವೂ ಮುಗಿಯಿತು ಮುಗಿಯಿತು ಅಂತಾದ್ರೆ ನನಗೆ ತೋರಿಸುವುದಕ್ಕಾದರೂ ನೀವು ಅಡ್ಡದಿತ್ತು. ಕೆಲವು ಸಲ ನಾವು ಹಾಕಿ ತೆಗೆಯುವುದು ಅಂತ ಇರ್ತದೆ. ನಾವು ಬೀಳದೆ ಮತ್ತೊಬ್ಬರು ಅಲ್ಲ, ನಾವು ಮಾಡದೆ ಮತ್ತೊಬ್ಬರಿಂದ ತಗೊಳ್ಳಿಕ್ಕಾಗ. ಹಾಗಾಗಿ ಭಾಷವಾದಂತ ಪ್ರಶ್ನೆಯನ್ನು ಬಾಗಿದವನಿಗೆ ಮಾತ್ರ ಹೆಕ್ಕುವ ಅಧಿಕಾರ ಇದು. ಹೌದೇ? ಹಾಗಾಗಿ ಉತ್ತಂಡ ನಮಸ್ಕಾರ ಹೇಗೆ ಅಂತ ಹೇಳಿ ನಾನು ತೋರಿಸಿ ಅರ್ಥ ಬಿಡುವಾಗ ಇದು ತಡೀತಾನೆ. ಇದನ್ನು ಹಿಡ್ಕೊಂಡು ಓಂ ಭದ್ರ ಓಂ ಭದ್ರ